ವಕೀಲೆ ಜೀವ ಆತ್ಮಹತ್ಯೆ ಕೇಸ್ನ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಆತ್ಮಹತ್ಯೆ ಸಂಬಂಧ ಹೈಕೋರ್ಟ್ಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. 2000 ಪುಟಗಳ ಅಂತಿಮ ವರದಿಯನ್ನ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿರುವುದು ಭೋವಿ ನಿಗಮದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವ ಅವರನ್ನ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನನಗೆ ನಿಂದಿಸಿದ್ದಾರೆ ಅನ್ನುವಂತಹ ಅಂಶಗಳನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿ ಜೀವ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ನಲ್ಲಿ ಬರೆದಿದ್ದಂತಹ ಬಹುತೇಕ ಆರೋಪಗಳು ಈಗ ಸಾಬೀತಾಗಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಂದ ಜೀವಾಗೆ ಕಿರುಕುಳ ನೀಡಿರುವಂತಹ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಜೀವ ಒಳ ಉಡುಪು ಬಿಚ್ಚಿಸಿ ಟಾರ್ಚರ್ ಕೊಟ್ಟ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಫೈನಲಿ ಹೈಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆ ಆಗಿರುವಂಥದ್ದು. ಹಾಗಿದ್ರೆ ಆ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದೆ? ಜೀವ ಡೆತ್ ನೋಟ್ ಬರೆದಿಟ್ಟಿದ್ರಲ್ಲ, ಸೊ ಆ ಎಲ್ಲ ಆರೋಪಗಳು ಬಹುತೇಕ ಸಾಬೀತಾಗಿದೆಯಾ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೈಕೋರ್ಟ್ನಲ್ಲಿ ಒಂದು SIT ಕೂಡ ರಚನೆ ಆಗಿತ್ತು. ಹೈಕೋರ್ಟಿಂದ ಒಂದು 3 IPS ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಈ ಒಂದು ಜೀವ ವಕೀಲೆ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಸೋದಕ್ಕೆ ಸೂಚನೆ ಆಗಿತ್ತು. ಇದೀಗ SIT ಅಧಿಕಾರಿಗಳು ಈ ಒಂದು ಪ್ರಕರಣದ ಒಂದು ತನಿಖೆಯನ್ನು ನಡೆಸಿ ಒಂದು ಹೈಕೋರ್ಟ್ಗೆ ಒಂದು ಅಂತಿಮ ಒಂದು ತನಿಖಾ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಏನು ವಕೀಲೆ ಜೀವ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ರು. ಸುಮಾರು 13 ಪುಟಗಳ ಒಂದು ಡೆತ್ ನೋಟ್ ಇದಾಗಿತ್ತು. ಅದರಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಬಹುತೇಕ ಆರೋಪಗಳು ಸಾಬೀತಾಗಿದೆ ಅಂತೇಳಿ ಈಗ ಅಂತಿಮ ವರದಿಯಲ್ಲಿ ಒಂದು ಉಲ್ಲೇಖವನ್ನು ಮಾಡಿ ಈಗ ಒಂದು 2300ಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಏನು ಆಕೆಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿರುತ್ತದೆ ಮತ್ತು ದೈಹಿಕ ಕಿರುಕುಳ ಕೂಡ ಏನು ಸಾಬೀತಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಈಗ SIT ಅಧಿಕಾರಿಗಳು ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಕಿರುಕುಳವನ್ನು ಏನು ಕೊಟ್ಟಿದ್ರು ಅಂತ ಹೇಳಿ ಒಂದು ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳು ಮತ್ತು ಪುರಾವೆಗಳು ಕೂಡ ಲಭ್ಯ ಆಗಿಲ್ಲ ಅನ್ನೋದು ಅಂಶ ಈಗ ಇಲ್ಲಿ ಒಂದು ಅಂಶವೂ ಕೂಡ ಇಲ್ಲಿ ಕಂಡು ಬರ್ತಾ ಇರೋದು. ಏನು ವಿಚಾರಣೆ ಸಂದರ್ಭದಲ್ಲಿ ವಕೀಲೆ ಜೀವಗೆ ಮಾನಸಿಕವಾಗಿ ಮತ್ತೆ ಆಕೆಗೆ ಒಂದು ನಿಂದನೆ ಮಾಡುವಂಥ ಒಂದು ಕೆಲಸ ಏನಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಾಕ್ಷ್ಯಗಳು ಕೂಡ ಸಾಬೀತಾಗಿದೆ. ಮತ್ತು FSL ಇಂದ ಕೆಲವು ಅಂಶಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಗಳು ಕೂಡ ರಿಪೋರ್ಟನ್ನು ಸಲ್ಲಿಕೆ ಮಾಡಿರುತ್ತದೆ. ಮತ್ತು ಆಕೆ ಒಂದು ಡೆತ್ ನೋಟ್ ಏನಿತ್ತು ಅದನ್ನು FSLಗೆ ರವಾನೆ ಮಾಡಿ ಅಲ್ಲಿಂದಲೂ ಕೂಡ ಒಂದು ವರದಿಯನ್ನು ತರಿಸ್ಕೊಳ್ಳಲಾಗಿದೆ. ಮತ್ತು ಕೆಲವು ಮೊಬೈಲ್ ಫೋನ್ಸ್ ಇರ್ಬೋದು ಮತ್ತು ಕೆಲವು ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಈಗ ಹೈಕೋರ್ಟ್ಗೆ ಕೊಟ್ಟಿರುವಂಥ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಭೋವಿ ನಿಗಮದಲ್ಲಿ ನಡೆದಿರುವಂಥ ಒಂದು ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಾಗಿತ್ತು. ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ DYSP ಕನಕಲಕ್ಷ್ಮಿ ಅವರು ಜೀವ ಅವರನ್ನ ಒಂದು ವಿಚಾರಣೆಗೆ ಕೂಡ ಕರೆದಿದ್ರು. ನೋಟಿಸನ್ನು ಕೂಡ ಕೊಡಲಾಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಆಕೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೆತ್ ನೋಟ್ ಇರ್ಬೋದು ಮತ್ತು ಕೆಲವು ವಿಡಿಯೋ ಏನಿತ್ತು ಆ ಒಂದು ವಿಡಿಯೋವನ್ನು ಕೂಡ FSLಗೆ ರವಾನೆ ಮಾಡಿ ಅದನ್ನು ಕೂಡ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಒಂದು ವರದಿಯನ್ನು ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದು. ಈ ಒಂದು ವರದಿಗೆ ಹೈಕೋರ್ಟ್ ಕೂಡ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.